ನಾವು ಸಾಧಿಸಿದ್ದೇವೆ ಎಂದ ಅಭಿಜಿತ್ ದೀಪ್ಗೆ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ದೀಪ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಜಂತರ್ ಮಂತರ್ನಲ್ಲಿ ಅಭಿಜಿತ್ ದೀಪ್ಗೆ ಮಾತನಾಡಿದ್ದಾರೆ. ನಾವು ಸಾಧಿಸಿದ್ದೇವೆ ಎಂದಿದ್ದಾರೆ ಅಭಿಜಿತ್ ದೀಪ್ಗೆ. धर्मेंद्र प्रधान ने रिजाइन कर दिया है। We have bloody done it। क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। We have done it! We have done it! धर्मेंद्र प्रधान ने रिजाइन कर दिया है। We have bloody done it! क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। ಎಸ್ ಹರೀಶ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಹರೀಶ್, ಅಲ್ಲಿ ಜಂತರ್ ಮಂತರ್ನಲ್ಲಿ ಸದ್ಯದ ಸಿಚುವೇಶನ್ ನೋಡ್ತಾ ಇದ್ವಿ. ಅಭಿಜಿತ್ ದೀಪ್ಗೆ ಅವರು ಕೂಡ ಮಾತನಾಡ್ತಾ ಇದ್ರು. ನಾವು ಸಾಧಿಸಿದ್ವಿ, ಕೊನೆಗೂ ನಮ್ಮ ಹೋರಾಟ ಗೆದ್ದಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿ ಹರ್ಷದ ಉದ್ಗಾರ ಕೂಡ ಕೇಳಿ ಬರ್ತಾ ಇತ್ತು. ಅಂದ್ರೆ ತಮ್ಮ ಪ್ರತಿಭಟನೆಗೆ ಅಂತೂ ಇಂತೂ ಒಂದು ಬೆಲೆ ಸಿಕ್ಕಿದೆ, ನಾವು ಏನ್ ಬೇಡಿಕೆ ಇಟ್ಟಿದ್ವಿ ಅದನ್ನ ಪರಿಗಣಿಸಿದ್ದಾರೆ ಅನ್ನುವಂತಹ ಒಂದು ಖುಷಿ ಅಲ್ಲಿ ಕಾಣ್ತಾ ಇತ್ತು. ಹರೀಶ್, ಹೌದು ಮಧು, ಜಂತರ್ ಮಂತರ್ನಲ್ಲಿ ಸಹಜವಾಗಿ ಈಗ ಸಂಭ್ರಮ ಮನೆ ಮಾಡಿರುವಂತಹದ್ದು. ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಏನು ಕಳೆದ ಒಂದು ತಿಂಗಳಿನಿಂದ ಜಂತರ್ ಮಂತರ್ನಲ್ಲಿ ಸಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು, ಮತ್ತೆ ವಿದ್ಯಾರ್ಥಿಗಳು ಬಂದು ಸೇರ್ಕೊಳ್ತಾ ಇದ್ರು. ಸಂಸತ್ ಅಧಿವೇಶನ ಯಾವಾಗ ಶುರು ಆಯಿತು, ಈ ಪ್ರತಿಭಟನೆ ಮತ್ತಷ್ಟು ತೀವ್ರ ಆಯಿತು. ಸಂಸತ್ ಚಲೋ ಒಂದು ಆಂದೋಲನವನ್ನು ಕೂಡ ಹಮ್ಮಿಕೊಂಡಿದ್ರು, ಹೋರಾಟ ಮಾಡಿದ್ರು. ಆದರೆ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಆಯಿತು. ಆದ್ರೂ ಕೂಡ ಕಳೆದ 3-4 ದಿವಸಗಳಿಂದ ಹೆಚ್ಚು ಜನರು ಸೇರ್ಲಿಕ್ಕೆ ಅವಕಾಶ ಆಯಿತು. ಮತ್ತೆ ಇದು ದೇಶಾದ್ಯಂತ ಇದು ಚರ್ಚೆ ಆಯಿತು. ಮತ್ತೆ ದೇಶದ ವಿವಿಧ ಭಾಗಗಳಲ್ಲೂ ಕೂಡ ಪ್ರತಿಭಟನೆ ಆಯಿತು. ಸಹಜವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ಒತ್ತಡ ಸೃಷ್ಟಿ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರೇ 2 ಬಾರಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾದಂತ ಪರಿಸ್ಥಿತಿ ಬಂತು. ಮಧ್ಯರಾತ್ರಿ 2 ವಿಡಿಯೋಗಳನ್ನ ಮಾಡಿ, 2 ದಿವಸ 2 ವಿಡಿಯೋಗಳನ್ನ ಮಾಡಿ ಇಡೀ ದೇಶದ ಯುವ ಜನತೆಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು. ಇದಾದ ನಂತರ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯುವಂಥದ್ದು ಅಷ್ಟು ಈಸಿ ಆಗಿರಲಿಲ್ಲ. ಇಷ್ಟು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಈ ರೀತಿಯಾಗಿ ಒತ್ತಡಕ್ಕೆ ಮಣಿದು ಯಾರನ್ನು ಕೂಡ ರಾಜೀನಾಮೆಯನ್ನ ಪಡೆದಂತ ಇತಿಹಾಸ ಇರಲಿಲ್ಲ. ಅಂದ್ರೆ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಅದು ಈಗ ಸಾಧಿಸಿದ್ದೇವೆ ಅನ್ನುವಂತಹದನ್ನ ಅಭಿಜಿತ್ ದೀಪ್ಗೆ, ಅಂದ್ರೆ ಸಿಜೆಪಿ ಪಕ್ಷದ ನೇತೃತ್ವವನ್ನು ವಹಿಸಿದಂತ, ಈ ಹೋರಾಟದ ನೇತೃತ್ವವನ್ನು ವಹಿಸಿದಂತ ಅಭಿಜಿತ್ ದೀಪ್ಗೆ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ. ನಾವು ಸಾಧಿಸಿದ್ದೇವೆ ಅನ್ನುವಂತಹದನ್ನ ಹೇಳಿದ್ದಾರೆ. ಮತ್ತೆ ಈ ಒಂದು ಸರ್ಕಾರದಲ್ಲಿ ರಾಜೀನಾಮೆಯನ್ನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯುವ ಮೂಲಕ ನಾವು ಅದನ್ನ ಸಾಧಿಸಿದ್ದೇವೆ ಅನ್ನುವಂತಹದನ್ನ ಜಂತರ್ ಮಂತರ್ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಈ ಘೋಷಣೆಗೆ ಅಲ್ಲಿದ್ದಂತಹ ನೆರೆದಿದ್ದಂತಹ ಪ್ರತಿಭಟನಾಕಾರರು, ವಿದ್ಯಾರ್ಥಿಗಳು ಹರ್ಷವನ್ನ ವ್ಯಕ್ತಪಡಿಸಿರುವಂತಹದ್ದು. ಈಗ ಬಹುತೇಕ ಇಲ್ಲಿಗೆ ಹೋರಾಟ ಮುಕ್ತಾಯ ಆಗುವಂತಹ ಸಾಧ್ಯತೆ ಇದೆ. ಈಗ ಕೇಂದ್ರದೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಮಾಡಿ ಲಿಖಿತ ರೂಪದಲ್ಲಿ ಇನ್ನುಳಿದಂತಹ ಬೇಡಿಕೆಗಳಿಗೆ ಏನು ಭರವಸೆ ಬೇಕಾಗಿದೆ. ಅಂದ್ರೆ ಏನು ಯಾರ್ಯಾರು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು, ಅವರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಕೇಂದ್ರ ಭರವಸೆ ಕೊಡಬೇಕು. ಜೊತೆಗೆ ಇದುವರೆಗೂ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ FIR ಏನಿದೆ, ದೂರೇನಿದೆ, ಇದನ್ನ ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಬೇಡಿಕೆಗಳನ್ನ ಇಡಲಾಗಿದೆ. ಈ ಬೇಡಿಕೆಗಳಿಗೆ ಲಿಖಿತ ರೂಪದಲ್ಲಿ ಈಗ ಸಿಜೆಪಿ ಪಕ್ಷದ ಏನು ವಕ್ತಾರ ಏನಿದ್ದಾರೆ, ಈ ಕೇಂದ್ರ ಸರ್ಕಾರದ ಲಿಖಿತ ರೂಪದ ಭರವಸೆಯನ್ನ ಕೇಳ್ತಾ ಇದ್ದಾರೆ. ಇವತ್ತು ನಡೆಯುವಂತ ಸಭೆ ಬಹಳಷ್ಟು ಮುಖ್ಯ ಆಗಿರುತ್ತೆ. 3:30 ಸುಮಾರು 4 ಗಂಟೆಗೆ ಈ ಒಂದು ಸಭೆ ನಡೀಬಹುದು ಅನ್ನುವಂತಹದನ್ನ ಹೇಳಲಾಗ್ತಿದೆ. ಈ ಒಂದು ಸಭೆ ಆಗಿದ್ದೆ ಆದಲ್ಲಿ ಮುಂದಿನ ಸಿಜೆಪಿ ಪಕ್ಷದ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಾರಾ ಅಥವಾ ಕೇಂದ್ರ ಯಾವ ರೀತಿ ಅಂತ
ಭರವಸೆ ಕೊಡುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೇಳಿಸಿದೆ. ಇದು ಕೇವಲ ದಿಲ್ಲಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇವತ್ತು ಬಿಹಾರ್ ಬಂದ್ ಕೂಡ ಮಾಡಲಾಗಿತ್ತು. ಬಿಹಾರ ಬಂದ್ ಆಚರಣೆ ವೇಳೆ ಸಾಕಷ್ಟು ಗಲಭೆಗಳಾಗಿರುವಂತಹದ್ದು, ಪೊಲೀಸರ ಮೇಲೆ ದಾಳಿಯಾಗಿದೆ. ವಿದ್ಯಾರ್ಥಿ ರೂಪದಲ್ಲಿ ಬಂದಂತಹ ಕೆಲವೊಂದಷ್ಟು ಕಿಡಿಗೇಳುಗಳು ಪೊಲೀಸರ ಮೇಲೆ ಕೂಡ ದಾಳಿ ಮಾಡಿರುವಂತಹದ್ದು. ಅನೇಕ ಪೊಲೀಸರಿಗೆ ಗಾಯಗಳಾಗಿವೆ. ಅವರನ್ನ ಆಸ್ಪತ್ರೆಗೆ ದಾಖಲು ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಇದೇ ರೀತಿ ಹೋರಾಟ ಇದು ದೇಶಾದ್ಯಂತ ಬೇರೆ ಬೇರೆ ಸ್ವರೂಪವನ್ನ ಪಡೆಯುವ ಹಂತದಲ್ಲಿತ್ತು. ಅದರ ಮೊದಲೇ ಎಚ್ಚೆತ್ತಿರುವಂತಹ ಕೇಂದ್ರ ಸರ್ಕಾರ, ಅದರ ಮೊದಲೇ ಎಚ್ಚೆತ್ತಿರ್ತಕ್ಕಂತಹ ಶಿಕ್ಷಣ ಸಚಿವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಈಗ ರಾಜೀನಾಮೆಯನ್ನು ಸಲ್ಲಿಸಿರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆಯ ಪತ್ರ ಸಲ್ಲಿಸಿದ್ದಾರೆ. ಜೊತೆಗೆ ಸುದೀರ್ಘವಾದ ಪತ್ರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿದ್ದಾರೆ. ಮಧು, ಹರೀಶ್, ಒಂದ್ ಕಡೆ ಈಗ ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸೋದು ಅಥವಾ ಪ್ರತಿಭಟನೆಯನ್ನ ಕಡಿಮೆ ಅಂದ್ರೆ ನಿಲ್ಸೋದು ಒಂದ್ ಕಡೆ ಪ್ರಯತ್ನ ಆಯ್ತು ಅಂದ್ರೆ ಕೇಂದ್ರ ಸರ್ಕಾರದ್ದು, ಇನ್ನೊಂದು ಕಡೆ ವಿಪಕ್ಷಗಳ ತೀವ್ರ ವಾಗ್ದಾಳಿಯನ್ನ, ಜೊತೆಗೆ ಅದನ್ನ ಏನು ಈಗಾಗಲೇ ಪ್ರಧಾನ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ವಿಪಕ್ಷಗಳು ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜಕೀಯ ಶಕ್ತಿಗಳು ಅದರ ದುರುಪಯೋಗವನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಅದರ ಲಾಭವನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಅದನ್ನ ತಡೆಯುವಂತಹ ನಿಟ್ಟಿನಲ್ಲೂ ಕೂಡ ತ್ವರಿತಗತಿಯಲ್ಲಿ ಪ್ರಧಾನಿ ಅವರು ರಾಜೀನಾಮೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಹರೀಶ್, ಹೌದು ಮಧು, ಬಹುಮುಖ್ಯವಾಗಿ ಪ್ರಧಾನ್ ಅವರು ಈ ಹಿಂದೆನೆ ಕೂಡ ಹೇಳಿದ್ರು, ವಿರೋಧ ಪಕ್ಷಗಳು ವಿದ್ಯಾರ್ಥಿಗಳ ಹೋರಾಟದಲ್ಲಿ ಹೊಕ್ಕಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾವೆ, ವಿದ್ಯಾರ್ಥಿಗಳ ದಿಕ್ಕನ್ನ ತಪ್ಪಿಸ್ತಾ ಇದ್ದಾವೆ, ಅವರನ್ನ ಪ್ರಚೋದನೆ ಮಾಡ್ತಾ ಇದ್ದಾವೆ ರಾಜಕೀಯ ಪಕ್ಷಗಳು. ಅದರಲ್ಲೂ ಬಹುಮುಖ್ಯವಾಗಿ ವಿರೋಧ ಪಕ್ಷಗಳಾದಂತಹ ಕಾಂಗ್ರೆಸ್, ಸಮಾಜವಾದಿ, ಆಮ್ ಆದ್ಮಿ ಪಕ್ಷಗಳು ಅನ್ನುವಂತಹ ನಿಟ್ಟಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು ಮತ್ತೆ ಕೇಂದ್ರ ಸಚಿವರು ಇದನ್ನೇ ಹೇಳ್ತಾ ಇದ್ರು. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂತಹ ಪತ್ರದಲ್ಲೂ ಕೂಡ ಇದನ್ನೇ ಉಲ್ಲೇಖವನ್ನ ಮಾಡಿದ್ದಾರೆ. ಕೆಲವು ರಾಜಕೀಯ ಪಕ್ಷಗಳು ಕ್ಷುಲ್ಲಕ ರಾಜಕಾರಣವನ್ನ ಮಾಡಿವೆ, ವಿದ್ಯಾರ್ಥಿಗಳ ಹೋರಾಟದಲ್ಲಿ ಹೊಕ್ಕು ರಾಜಕೀಯವನ್ನ ಮಾಡಿದ್ರು, ಇದು ಎಲ್ಲ ಒಂದ್ ಕಡೆ ನನಗೆ ಬೇಸರವನ್ನ ತಂದಿದೆ ಅನ್ನುವಂಥದ್ದನ್ನು ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಈಗ ವಿರೋಧ ಪಕ್ಷಗಳ ಬೇಡಿಕೆ ಕೂಡ ಅದಾಗಿತ್ತು. ಕಾಂಗ್ರೆಸ್ ಆಗಿರ್ಬೋದು, ಸಮಾಜವಾದಿ, ಟಿಎಂಸಿ, ಎಎಪಿ ಈ ಎಲ್ಲ ವಿರೋಧ ಪಕ್ಷಗಳ ಬೇಡಿಕೆ ಒಂದೇ ಆಗಿತ್ತು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಅವರು ರಾಜೀನಾಮೆಯನ್ನ ಕೊಡದೇ ಇದ್ರೆ ಸಂಸತ್ನಲ್ಲಿ ಚರ್ಚೆಗೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಅವರು ರಾಜೀನಾಮೆ ಕೊಟ್ಟು ಸಂಸತ್ಗೆ ಬರಲಿ, ನಾವು ಚರ್ಚೆಯನ್ನ ಮಾಡ್ತೇವೆ ಅನ್ನುವಂತಹದನ್ನ ಹೇಳಿದ್ರು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಸಭೆಯಲ್ಲಿ ಇದೇ ಘೋಷಣೆಯನ್ನ ಮಾಡಿದ್ರು, ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿ, ನಂತರ ಸದನ ನಡೀಲಿ ಅನ್ನುವಂತಹದನ್ನ. ಹಾಗಾಗಿ ಸೋಮವಾರದಿಂದ ಶುಕ್ರವಾರದ ತನಕ ಅಧಿವೇಶನ ನಡೆದ್ರು ಕೂಡ ಯಾವುದೇ ರೀತಿಯಂತ ಚರ್ಚೆ ಆಗಲಿಲ್ಲ. ಕೇವಲ ಗದ್ದಲ ಗಲಾಟೆಯಲ್ಲಿಯೇ ಒಂದು ವಾರದ ಅಧಿವೇಶನ ಕಳೆದು ಹೋಗಿತ್ತು. ಈಗ ಸೋಮವಾರದಿಂದ ಆರಂಭ ಆಗುವಂತಹ ಅಧಿವೇಶನ ಏನಿದೆ ಇದು ಬಹಳಷ್ಟು ಕುತೂಹಲನ ಕೆರಳಿಸಿರುವಂತಹದ್ದು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ವಿರೋಧ ಪಕ್ಷಗಳಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಗೆಲುವನ್ನ ಸಾಧಿಸಿದ್ದೇವೆ, ಅನ್ಕೊಂಡಿದ್ದನ್ನ ಸಾಧಿಸಿದ್ದೇವೆ ಅನ್ನುವಂತಹ ಹುಮ್ಮಸ್ಸಿನಲ್ಲೇ ಸೋಮವಾರ ಅಧಿವೇಶನಕ್ಕೆ ಭಾಗಿಯಾಗ್ತಾರೆ. ಅಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಆಗ ಆಡಳಿತ ಪಕ್ಷಕ್ಕೂ ಕೂಡ ಇದನ್ನ ವಿರೋಧ ಪಕ್ಷಗಳನ್ನ ಎದುರಿಸಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ. ಯಾಕಂತಂದ್ರೆ ಸೋಮವಾರವೇ ಈ ಮಸೂದೆ ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಹೊಸ ಮಸೂದೆಯನ್ನ, ತಿದ್ದುಪಡಿ ಮಸೂದೆಯನ್ನ ತಂದಿದೆ. ಹಿಂದೆ ಇದ್ದಂತಹ ಏನು ಸರಳ ಕಾನೂನಿಗೆ ಈಗ ಕಠಿಣ ಕಾನೂನನ್ನ ತರುವ ಮೂಲಕ ಎಲ್ಲೇ ಏನು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುವಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಲೀಕ್ ಆಗಬಾರ್ದು ಅನ್ನುವಂತಹದ್ದು ಮೊದಲ ಧ್ಯೇಯ. ಒಂದ್ ವೇಳೆ ಆದ್ರೂ ಕೂಡ ಅಚಾನಕ್ ಆಗಿ ಲೀಕ್ ಆಯ್ತು ಅಂತಂದ್ರೆ ಅದರ ಲೀಕ್ ಮಾಡಿದವರ, ಅದಕ್ಕೆ ಕಾರಣಕರ್ತರಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ವಿಧಿಸುವಂತಹ ಕಾನೂನನ್ನ ತರುವಂತಹ ತಿದ್ದುಪಡಿ ಮಸೂದೆಗೆ ಈಗಾಗಲೇ ಕೇಂದ್ರ ಕ್ಯಾಬಿನೆಟ್ ಒಪ್ಪಿಗೆ ಸಿಕ್ಕಾಗಿದೆ. ಸೋಮವಾರ ಅದು ಮಂಡನೆ ಆಗುತ್ತೆ. ಈ ವಿಚಾರವು ಚರ್ಚೆ ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರು ಕೊಟ್ಟಿರುವಂತಹ ರಾಜೀನಾಮೆಯ ಬಗ್ಗೆಯೂ ಕೂಡ ವಿಪಕ್ಷಗಳು ಚರ್ಚೆಯನ್ನ ಮಾಡ್ತವೆ. ಇಡೀ ದೇಶಾದ್ಯಂತ ಆಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ಬಗ್ಗೆಯೂ ಕೂಡ ವಿರೋಧ ಪಕ್ಷಗಳು ಚರ್ಚೆ ಮಾಡ್ತವೆ. ಮತ್ತೆ ಹೊಸ ಬಿಲ್ಲ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಅದನ್ನ ಕೇಂದ್ರ ಸರ್ಕಾರ ಸಮರ್ಥಿಸಿಕೊಳ್ಳಲಿಕ್ಕೆ ಸಾಕಷ್ಟು ವಿಷಯಗಳು ಕೇಂದ್ರಕ್ಕೂ ಕೂಡ ಸಿಗೋದ್ರಿಂದ ಸೋಮವಾರ ಅದರಿಂದ ಆರಂಭ ಆಗುವಂತಹ ಅಧಿವೇಶನ ಏನಿದೆ ಇದು ಕೂಡ ಬಹಳಷ್ಟು ಕುತೂಹಲನ ಕೆರಳಿಸಿರುವಂತಹದ್ದು. ಹೇಗೆ ನಡೆಯುತ್ತೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಹರೀಶ್, ಇಲ್ಲಿ ನಾವು ಗಮನಿಸ್ತಾ ಇರೋದಾದ್ರೆ 2 ಬಾರಿ ಪ್ರಧಾನಿ ಅವರು ಬಂದು ಪೋಸ್ಟ್ ಅಂದ್ರೆ ಮಾತನಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಅವರ ರಾಜೀನಾಮೆಯ ಬಗ್ಗೆ ಯಾವೊಂದು ಮಾತಾಡಿರಲಿಲ್ಲ. ಜೊತೆಗೆ ಜೆ.ಪಿ. ನಡ್ಡಾ ಅವರಾಗಿರ್ಬಹುದು ಅಥವಾ ಜಿತೇಂದ್ರ ಸಿಂಗ್ ಆಗಿರಬಹುದು, ಸೋನಂ ವಾಂಗ್ಚುಕ್ ಅವರ ಬಳಿ ಹೋಗಿ ಒಂದಷ್ಟು ವಾಗ್ದಾನವನ್ನ ಕೊಟ್ಟರು, ಒಂದಷ್ಟು ಲಿಖಿತ ರೂಪದಲ್ಲಿ ಒಂದಷ್ಟು ಭರವಸೆಯನ್ನ ಕೊಟ್ಟರು. ಆ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಅವರ ರಾಜೀನಾಮೆ ಕುರಿತಂತೆ ಯಾವುದೇ ರೀತಿ ಮಾತುಗಳನ್ನಾಡಿರಲಿಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ಪ್ರಮುಖ ಕಾರಣ ಏನಾಯ್ತು ಅಂತ ಹೇಳಿ ಹರೀಶ್?
ಪ್ರಧಾನಿ ನರೇಂದ್ರ ಮೋದಿ ಅವರು 2 ವಿಡಿಯೋಗಳನ್ನ ಮಾಡಿದ್ರು. ಅಂದ್ರೆ 20ನೇ ತಾರೀಕು ಸಂಸತ್ ಚಲೋ ಹೋರಾಟವನ್ನ ಏನು ಸಿಜೆಪಿ ನೇತೃತ್ವದಲ್ಲಿ ಹೋರಾಟ ಶುರುವಾಯಿತು, ಸಾಕಷ್ಟು ಸಂಘರ್ಷ ಆಯಿತು, ಇಡೀ ದೇಶದ ಗಮನವನ್ನ ಸೆಳೀತು, ಮತ್ತೆ ವಿರೋಧ ಪಕ್ಷಗಳಿಗೂ ಕೂಡ ಈ ಹೋರಾಟದಲ್ಲಿ ಧುಮುಕುವಂತೆ ಮಾಡ್ತು. ಇದು ದೇಶಾದ್ಯಂತ ಹೋರಾಟ ರೂಪಿತ ಆಗ್ತಾ ಇದೆ ಅಂತ ಅಂದಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ಚೆತ್ಕೊಳ್ತಾರೆ, ಒಂದು ವಿಡಿಯೋವನ್ನ ಮಾಡ್ತಾರೆ. ಮಧ್ಯರಾತ್ರಿ ಒಂದು ವಿಡಿಯೋವನ್ನ ಮಾಡಿ ಹರಿಬಿಡ್ತಾರೆ. ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಮಾಡೋದ್ರ ಬಗ್ಗೆ ಅವರು ಘೋಷಣೆಯನ್ನ ಮಾಡ್ತಾರೆ. ಜೊತೆಗೆ ಹೊಸ ಮಸೂದೆಯನ್ನು ಕೂಡ ತರೋದ್ರ ಬಗ್ಗೆ ಅವರು ಗುರುವಾರ ರಾತ್ರಿ ಘೋಷಣೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ನಿರ್ಮಾಣ ಮಾಡೋದ್ರ ಬಗ್ಗೆ, ಸ್ಥಾಪನೆ ಮಾಡೋದ್ರ ಬಗ್ಗೆ ಕೂಡ ಅವರು ಟ್ವೀಟ್ ಮಾಡುವ ಮೂಲಕ ಅವರು ಘೋಷಣೆಯನ್ನ ಮಾಡಿರ್ತಾರೆ. ಇದಾದ ನಂತರ ಮತ್ತೊಂದು ವಿಡಿಯೋವನ್ನ ಮಾಡ್ತಾರೆ. ಕಳೆದ ವಿಡಿಯೋಗೆ ಸಿಕ್ಕಿದಂತ ರೆಸ್ಪಾನ್ಸ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ನಂತರ ಎಲ್ಲ ವಿದ್ಯಾರ್ಥಿಗಳು ಒಂದಷ್ಟು ಸಲಹೆಯನ್ನ ಕೊಟ್ಟಿರ್ತಾರೆ. ಆ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅರ್ಪಿಸ್ತಾರೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಗಳು ಅವರ ವಿಡಿಯೋದಲ್ಲಿ ಇರೋದಿಲ್ಲ, ಅವರಿಂದ ಬರೋದಿಲ್ಲ. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡಿತಾರೋ ಇಲ್ವೋ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇತ್ತು. ಇಷ್ಟು ದಿವಸಗಳ ಹಗ್ಗ ಜಗ್ಗಾಟವನ್ನ ನೋಡಿದ್ರೆ ಕೇಂದ್ರ ಸರ್ಕಾರ ಇಂಥದೊಂದು ನಿರ್ಧಾರವನ್ನ ಮಾಡೋದೇ ಇಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಪಡೆಯೋದೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತಿರೋದು ನೋಡಿದ್ರೆ, ಹೊಸ ಮಸೂದೆಯನ್ನ ತರ್ತಿರೋದು ನೋಡಿದ್ರೆ, ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಮಾಡೋದನ್ನ, ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇದು ಕನಸು, ಇದು ಸಾಧ್ಯವೇ ಇಲ್ಲ, ಈ ಹೋರಾಟಕ್ಕೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಯಶಸ್ಸು ಸಿಗೋದೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಯಾಕಂತಂದ್ರೆ ಆ ಮಟ್ಟಿಗಿನ ಪಟ್ಟಣ ಸಿಜೆಪಿ ಕಾರ್ಯಕರ್ತರಾಗಿರ್ಬೋದು, ವಿರೋಧ ಪಕ್ಷಗಳು ಕೂಡ ಅದೇ ರೀತಿಯಂತ ಪಟ್ಟನ್ನ ಹಾಕಿದ್ರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡ್ಲೇಬೇಕು, ಇಲ್ಲ ಅಂತಂದ್ರೆ ನಾವು ಮುಂದಿನ ಹಂತದ ಮಾತುಕತೆಗೆ ನಾವು ಸಿದ್ಧರಿಲ್ಲ, ನಾವು ಸರ್ಕಾರ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ಆಡೋದಿಲ್ಲ ಅನ್ನುವಂಥದ್ದನ್ನ ಇವತ್ತು ಬೆಳಗ್ಗೆ ಅಷ್ಟೇ ಘೋಷಣೆಯನ್ನ ಮಾಡಿದ್ರು. ಇವತ್ತು 3ನೇ ಹಂತದ ಮಾತುಕತೆ ನಡಿಬೇಕಾಗಿತ್ತು. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡದ ಹೊರತು ನಾವು ಮಾತುಕತೆಗೆ ಮುಂದಾಗೋದೇ ಇಲ್ಲ ಅನ್ನುವಂಥದ್ದನ್ನ ಸಿಜೆಪಿ ಪಕ್ಷದ ವಕ್ತಾರರು ಹೇಳಿದ್ರು. ಹೀಗಾಗಿ ಈ ಬೇಡಿಕೆಗೆ ಮಣಿದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕೇವಲ ಜಂತರ್ ಮಂತರ್ನಲ್ಲಿ ಮಾತ್ರ ಹೋರಾಟ ನಡೀತಾ ಇರಲಿಲ್ಲ, ಇಡೀ ದೇಶದ ಆಯಾ ರಾಜ್ಯಗಳಲ್ಲಿ ಹೋರಾಟ ನಡೀತಾ ಇತ್ತು, ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೀತಾ ಇತ್ತು, ಮತ್ತೆ ಆ ರಾಜ್ಯಗಳ ರಾಜಧಾನಿಗಳಲ್ಲಿ ಹೋರಾಟ ನಡೀತಾ ಇತ್ತು. ಇವತ್ತು ಕೂಡ ಬಿಹಾರದಲ್ಲಿ ಬಂದ್ ಆಚರಣೆ ಮಾಡಲಾಗಿತ್ತು. ಬಿಹಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಏನು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಆಗಿದೆ, ಕಲ್ಲು ತೂರಾಟಗಳಾಗಿದೆ. ಇದರ ಮಧ್ಯದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೇವಲ ಅವರು ಒಂದು ಲೈನ್ ನಲ್ಲಿ ಬರೆದು ರಾಜೀನಾಮೆಯನ್ನ PMOಗೆ ಕಳಿಸಿಲ್ಲ, ಆದರೆ ಸುದೀರ್ಘವಾದ ಪತ್ರವನ್ನ ಬರೆದು ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ರವಾನಿಸಿರುವಂತಹದ್ದು. ಆ ಪತ್ರದಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ತನ್ನ ರಾಜಕೀಯ ಜೀವನ ಹೇಗೆ ಬೆಳೆದು ಬಂತು ಅನ್ನುವಂಥದ್ದನ್ನ ಅವರು ಉಲ್ಲೇಖ ಮಾಡಿರುವಂತ 4 ದಶಕಗಳ ರಾಜಕೀಯ ಜೀವನದಲ್ಲಿ ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಏನೇನೆಲ್ಲ ಕ್ರಮ ಕೈಗೊಂಡಿದ್ದೇವೆ, ಮತ್ತೆ ಮರುಪರೀಕ್ಷೆ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಿದ್ದೇವೆ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳೇನು ಪ್ರತಿಭಟನೆಯನ್ನ ಮಾಡಿದ್ರು, ಈ ಪ್ರತಿಭಟನೆಯನ್ನ ಹೇಗೆ ರಾಜಕೀಯಗೊಳಿಸಲಾಯಿತು, ಹೇಗೆ ವಿರೋಧ ಪಕ್ಷಗಳು ಇದನ್ನ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಯಾವ್ಯಾವೆಲ್ಲ ಕ್ರಮ ಕೈಗೊಳ್ತಾ ಇದೆ ಅನ್ನುವಂಥ ಸುದೀರ್ಘ ಪತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿದ್ದಾರೆ. ಕೊನೆಗೂ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿರುವಂತಹದ್ದು. ಈಗ ಜಂತರ್ ಮಂತರ್ನಲ್ಲಿ ಅಥವಾ ಇನ್ನ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ಹೋರಾಟ ಇಲ್ಲೆಲ್ಲಾಯ್ತು, ಅಲ್ಲೆಲ್ಲ ವಿದ್ಯಾರ್ಥಿಗಳು ಈಗ ಸಂತೋಷವನ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ ಸಿಜೆಪಿ ಪಕ್ಷದ ನೇತೃತ್ವವನ್ನು ವಹಿಸಿದಂತಹ ಅಭಿಜಿತ್ ದೀಪ್ಕೆ ಅವರು ಹೇಳ್ತಾ ಇದ್ದಾರೆ, ನಾವು ಸಾಧಿಸಿದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಸಚಿವರ ರಾಜೀನಾಮೆ ಪಡೆಯುವಂಥದ್ದು ಬಹಳಷ್ಟು ಕಷ್ಟ ಅನ್ನುವಂಥ ಸ್ಥಿತಿಯಲ್ಲಿತ್ತು. ಆದ್ರೆ ಅದನ್ನು ನಾವು ಸಾಧಿಸಿ ತೋರಿಸಿದ್ದೇವೆ ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಮಧು. ಓಕೆ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ನಾವು ಗಮನಿಸ್ತಾ ಇರುವ ಹಾಗೆ ಒಂದ್ ಕಡೆ ಜಂತರ್ ಮಂತರ್ನಲ್ಲಿ ಈಗ ಸಂಭ್ರಮ ಕಡೆಗಟ್ಟಿದೆ. ಯಾಕೆಂದ್ರೆ ತಾವು ಹಿಡಿದಂತಹ ಪಟ್ಟು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಅಂತೂ ಇಂತೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ನಾವು ಸಾಧಿಸಿದ್ದೇವೆ ಅಂತ ಹೇಳಿ ಅಭಿಜಿತ್ ದೀಪ್ಕೆ ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ.